ಮಾತನ್ನು ಹೇಳ್ತಾನೆ ಲಕ್ಷ್ಮಣನ ಜೊತೆಯಲ್ಲಿ. ಅವರು ಇಡೀ ರಾಮಾಯಣವನ್ನ ಕೊನೆಯ ಘಟ್ಟದಲ್ಲಿ ಏನು ರಾವಣನನ್ನ ವಧೆ ಮಾಡಿ ಪುನಃ ಅವರು ಅಯೋಧ್ಯೆ ಕಡೆಗೆ ಮುಖವನ್ನು ಮಾಡಿದಾಗ ಈ ಲಕ್ಷ್ಮಣ ಏನ್ ಹೇಳ್ತಾನೆ ಅಂದ್ರೆ, ಬಂಗಾರಮಯವಾದಂತಹ ಈ ಒಂದು ಲಂಕೆ ಇದೆಯಲ್ಲ ಅದನ್ನು ನೋಡಿಕೊಂಡು ಅವನಿಗೆ ಬಹಳ ಆಸೆ ಆಯ್ತಂತೆ ಲಕ್ಷ್ಮಣನಿಗೆ. ಇಲ್ಲೇ ಇದ್ ನೋಡೋಣ ಅಂತ, ಬಹಳ ಬಂಗಾರ ಇದೆಯಲ್ಲ, ಇಲ್ಲೇ ವಾಸವನ್ನು ಮಾಡೋಣ ಅಂತ. ಆಗ ಆ ಲಕ್ಷ್ಮಣನ ಕುರಿತು ಶ್ರೀರಾಮಚಂದ್ರ ಒಂದು ಮಾತನ್ನು ಹೇಳ್ತಾನೆ, ಅಪಿ ಸ್ವರ್ಣಮಯೀ ಲಂಕಾ ನಮೇ ಲಕ್ಷ್ಮಣ ರೋಚತೆ ಜನನೀ ಜನ್ಮಭೂಮಿಶ್ಚ ಸ್ವರ್ಗಾದಪಿ ಗರೀಯಸಿ. ಲಕ್ಷ್ಮಣ ನೀನ್ ಎಷ್ಟೇ ಹೇಳ್ಬೋದು, ಆದ್ರೆ ನನಗಿದು ಹಿಡಿಸೋದೇ ಇಲ್ಲ. ಯಾಕೆ ಅಂದ್ರೆ ಇಲ್ಲಿ ಬಂಗಾರ ಇದೆ, ಆಸ್ತಿ ಇದೆ, ಒಡವೆ ಎಲ್ಲದೂ ಇದೆಯಪ್ಪ, ನನಗಿದು ಹಿಡಿಸೋದಿಲ್ಲ. ಯಾಕೆ ಕೇಳಿದ್ರೆ ಜನನೀ ಜನ್ಮಭೂಮಿಶ್ಚ, ನಾವು ಹುಟ್ಟಿದ ಭೂಮಿ ಇದೆಯಲ್ಲ ಭರತ ದೇಶ, ಆಮೇಲೆ ನಮ್ಮ ತಾಯಿ ಇದ್ದಾಳಲ್ಲ ಅವಳ ಮುಂದೆ ಇದ್ಯಾವುದು ಅಲ್ಲ ನಗಣ್ಯ ಅಂತ. ಹಾಗಾಗಿ ಜನನೀ ಜನ್ಮಭೂಮಿಶ್ಚ ಸ್ವರ್ಗಾದಪಿ ಗರೀಯಸಿ, ನಮಗೆ ಪ್ರಪ್ರಥಮವಾಗಿ ಜನ್ಮಭೂಮಿ, ನಾವು ಭಾರತ ದೇಶದಲ್ಲಿ ಹುಟ್ಟಿದಾಗ ನಮಗೆ ಭರತಖಂಡವೇ ಪ್ರಧಾನ. ಆಮೇಲೆ ತಾಯಿ, ನಮ್ಮ ತಾಯಿಯನ್ನು ಯಾವ ಕಾಲದಲ್ಲೂ ಮರೆಯುವಾಗಿಲ್ಲ. ಹಾಗಾಗಿ ನಮಗೆ ಜನ್ಮಭೂಮಿ ಮತ್ತು ಇದು ಜನನಿ ಇದು ಬಹಳ ಶ್ರೇಷ್ಠವಾಗಿದೆಯಪ್ಪ. ಹಾಗಾಗಿ ನಾವು ಇಲ್ಲಿರೋದು ಬೇಡ, ಪುನಃ ನಾವು ಅಯೋಧ್ಯೆಗೆ ಭರತ ಭೂಮಿಗೆ ಹೋಗ್ಬೇಕು ಅಂತ ಅವನೇನ್ ಮಾಡ್ತಾನೆ, ಲಕ್ಷ್ಮಣನ ಕರೆದುಕೊಂಡು ಇಡೀ ಸೈನ್ಯದ ಗೂಡಿ ಮತ್ತೆ ಅಲ್ಲಿಗೆ ಬರ್ತಾನೆ. ಇದು ಒಂದು ಆದರ್ಶಗಳನ್ನು ನಾವು ಕಾಣ್ತೇವೆ ಅವನಲ್ಲಿ. ನೋಡಿ ಎಷ್ಟು ವಿಚಿತ್ರವಾಗಿದೆ ಅಂದ್ರೆ, ಅಷ್ಟು ಇದ್ರೂ ಸಹ ಅವನು ಯಾವುದನ್ನು ಬಯಸಲಿಲ್ಲ. ತನಗೆ ಪ್ರಧಾನವಾಗಿರುವುದು ಯಾವುದು, ಜನನಿ ಮತ್ತು ಜನ್ಮಭೂಮಿ. ಈ ರೀತಿಯಾಗಿ ಯೋಚನೆಯನ್ನು ಮಾಡಿ ತನ್ನ ರಾಮಾವತಾರದಲ್ಲಿ ಅನೇಕ ಸದ್ಗುಣಗಳನ್ನು ನಮಗೆ ಕೊಟ್ಟಿದ್ದಾನೆ. ಎಷ್ಟು ಅವನ ಆ ಜೀವನದ ಇಡೀ ರಾಮಾಯಣವನ್ನು ನಾವು ಓದಿದಾಗ ನಮಗೆ ಅವನಲ್ಲಿ ಎಷ್ಟು ಒಂದು ತಾಳ್ಮೆಯ ಗುಣಗಳಿದ್ವು. ನೋಡಿ ಇಡೀ ರಾಮಾಯಣದಲ್ಲಿ ಆ ಮಂಥನ ಏನ್ ಮಾಡ್ತಾಳೆ ಅಂದ್ರೆ ಅವನನ್ನ ಬೈತಾಳೆ, ಬಹಳ ಬೈತಾಳೆ ಅವನನ್ನ. ಯಾಕೆ ಕೇಳಿದ್ರೆ ತನ್ನ ಮಗ ಭರತನಿಗೆ, ಇವಳ ಮಗ ಭರತನಿಗೆ ಪಟ್ಟಾಭಿಷೇಕ ಅಂತ, ತನ್ನ ರಾಣಿಯ ಮಗನಿಗೆ ಭರತನಿಗೆ ಪಟ್ಟಾಭಿಷೇಕವನ್ನು ಮಾಡಬೇಕು ಅಂತ ಈ ರಾಮನನ್ನು ಬೈತಾಳೆ. ಆದರೂ ರಾಮ ಏನು ಒಂದು ಮಾತನ್ನು ಆಡಲಿಲ್ಲ ಅವನು. ಆಮೇಲೆ ತಂದೆಯ ಮಾತನ್ನು ಸಹ ಮೀರಲಿಲ್ಲ. ಯಾಕೆ ಕೇಳಿದ್ರೆ ಕೆಲವೊಂದು ಸಂದರ್ಭದಲ್ಲಿ ಆ ಬೈದಂತ ಮಾತೇ ಇದೆಯಲ್ಲ ಅದೇ ಮುಂದಿನ ಪ್ರವರ್ಧಮಾನಕ್ಕೆ ಕಾರಣೀಭೂತ ಆಗ್ತದೆ. ಒಂದರೆ ಆತರ ಬೈಲಿಲ್ಲ ಅಥವಾ ಕೋಪಾಗ್ರಹದಲ್ಲಿ ಅವಳು ಅಳಲಿಲ್ಲ ಅಂತ ಆದ್ರೆ ರಾಮ ವನವಾಸಕ್ಕೆ ಹೋಗುವುದಿಲ್ಲ, ಲೋಕದ ಕಷ್ಟಗಳು ನಿವಾರಣೆ ಆಗುವುದಿಲ್ಲ. ಇದೆಲ್ಲ ಯೋಚನೆಯನ್ನು ಮಾಡಿ ಶ್ರೀರಾಮಚಂದ್ರ ಏನ್ ಮಾಡ್ತಾನೆ ಅಂದ್ರೆ ಆ ಎಲ್ಲವನ್ನು ಪರಿತ್ಯಾಗ ಮಾಡಿ ಅವನು ಕಾಡಿಗೆ ಹೊರಡ್ತಾನೆ. ಆಮೇಲೆ ಕಾಡಿನಲ್ಲಿ ಅನೇಕ ಬೇರೆ ಬೇರೆ ರಾಮ ಯಜ್ಞಯಾಗಾದಿಗಳು ನೆಡಬೇಕು ಅಂದ್ರೆ ರಾಮ ಬೇಕಾಗಿತ್ತು, ಲಕ್ಷ್ಮಣ ಬೇಕಾಗಿತ್ತು. ಈ ರೀತಿಯಾಗಿ ಸೀತಾ ಮಾತೆಯ ಒಳಗೂಡಿ ಆ ಸೀತೆಯೂ ಸಹ ತನ್ನ ಆದರ್ಶ ಗುಣಗಳನ್ನು ಬೇಕಾದಷ್ಟು ಲೋಕಕ್ಕೆ ಕೊಟ್ಟಿದ್ದಾಳೆ. ಹಾಗಾಗಿ ಅವರ ಆದರ್ಶ ಗುಣಗಳನ್ನು ಪರಿಪಾಲನೆ ಮಾಡುವಂಥದ್ದು ಬಹಳ ಇದೆ. ಒಂದು ಸಂದರ್ಭದಲ್ಲಿ ದೂರ್ವಾಸರು ಮತ್ತು ಅಷ್ಟಾವಕ್ರ ಮುನಿಗಳು ಮತ್ತು ರಾಮಚಂದ್ರರು ಹೀಗೆ ಪರಸ್ಪರ ಮಾತಾಡ್ತಾ ಇರುವಂತಹ ಸಂದರ್ಭ, ಅವನು ರಾಮಚಂದ್ರ ಗುಣಗಳನ್ನು ನಾನು ಹೇಳ್ತೇನೆ. ಯಾಕೆಂದ್ರೆ ರಾಮಚಂದ್ರನ ಹಿಂದೆ ಹನುಮಂತ ನಿಂತಿದ್ದ, ಅಷ್ಟಾವಕ್ರರು ಮುಂದೆ ಕುಂತಿದ್ರು. ಅಷ್ಟಾವಕ್ರರು ಅಂದ್ರೆ ವಿಚಿತ್ರವಾದ ಸ್ವರೂಪ ಅಂತ, ಅವರು ದೇಹವೇ ಆಗಿತ್ತು. ಅವ್ರು ಏನ್ ಮಾಡ್ತಾ ಇದ್ರು ಅಂದ್ರೆ ರಾಮಚಂದ್ರನಂತೆ ಮಾತಾಡ್ತಾ ಇದ್ರು. ಅವರ ಅಂಗಗಳೆಲ್ಲ ಬೇರೆ ಬೇರೆ ಇತ್ತು. ಅದೇ ರೀತಿಯಾಗಿ ಅವ್ರು ಹೇಳ್ತಿದ್ರು. ಈ ರಾಮಚಂದ್ರನ ಹಿಂದ್ಗಡೆ ನಿಂತ್ಕೊಂಡಿದ್ದಾನೆ ಹನುಮಂತ, ಇವನು ಏನ್ ಮಾಡ್ತಿದ್ದಾನಂದ್ರೆ ಅಷ್ಟಾವಕ್ರರು ಹೇಗೆ ಅಂಗಚೇಷ್ಟೆಯನ್ನು ಮಾಡ್ತಿದ್ರು ಅದೇ ರೀತಿಯಲ್ಲಿ ಇವನು ಸಹ ಅಂಗಚೇಷ್ಟೆಯನ್ನು ಮಾಡ್ತಿದ್ದಂತೆ. ಹಾಗಾಗಿ ಸ್ವಭಾವೋ ದುರತಿಕ್ರಮ, ಕಡೆಗೆ ಅಷ್ಟಾವಕ್ರ ಮುನಿಗಳು ಹೇಳಿದ್ರು ನಿನ್ನ ಬಂಟಮಾರ, ಹೀಗೆ ಈ ರೀತಿಯಾಗಿ ತನ್ನನ್ನು ಹೀಯಾಳಿಸ್ತಾ ಇದ್ದಾನೆ ಅಂತ ರಾಮಚಂದ್ರ ಅಂತ ಹೇಳಿದಾಗ ರಾಮಚಂದ್ರ ಏನ್ ಹೇಳ್ತಂತೆ ಹನುಮಂತನ ಸ್ವಭಾವವೇ ಹಾಗೆ. ಹಾಗಾಗಿ ಸ್ವಭಾವೋ ದುರತಿಕ್ರಮ, ಯಾವ ಸ್ವಭಾವವನ್ನು ನಾವು ಬೆಳೆಸಿಕೊಳ್ತೇವೋ ಅದೇ ಸ್ವಭಾವ ಜನ್ಮದಾರಭ್ಯ ಮರಣ ಪರ್ಯಂತ ನಮಗಿರ್ತದೆ. ಹಾಗಾಗಿ ಸ್ವಭಾವವನ್ನು ಬದಲಾವಣೆ ಮಾಡಬೇಕಾದ್ರೆ ನಾವು ಸಂಸ್ಕಾರವಂತರಾಗಬೇಕು. ಇಲ್ಲದೆ ಹೋದರೆ ಸ್ವಭಾವ ಹೇಳುವಂಥದ್ದು ನಮಗೆ ಕೆಟ್ಟ ಮಾರ್ಗವನ್ನು ತೋರಿಸ್ತೇವೆ. ಒಳ್ಳೆಯ ಸ್ವಭಾವವನ್ನು ಬೆಳೆಸ್ಕೊಂಡ್ರೆ ಮಾತ್ರ ನಮಗೆ ಏನಾಗುತ್ತೆ, ಒಳ್ಳೆಯ ಮಾರ್ಗ ದೊರೀತದೆ. ಹಾಗಾಗಿ ಆ ಸ್ವಭಾವ ದುರತಿಕ್ರಮ, ಯಾರು ಕೆಟ್ಟ ಸ್ವಭಾವ ಇದೆಯೋ ಅವರಿಗೆ ಏನಾಗ್ತದೆ ಕಷ್ಟ ಬರ್ತದೆ. ಒಳ್ಳೆಯ ಸ್ವಭಾವವನ್ನು ಬೆಳೆಸ್ಕೊಂಡ್ರೆ ಒಳ್ಳೆಯ ಮಾರ್ಗವನ್ನು ಶ್ರೀರಾಮಚಂದ್ರ ತೋರಿಸ್ತಾನೆ. ಈ ರೀತಿಯಾಗಿ ಸಮಯ ಬಹಳ ಬೇಕು ರಾಮನ ಬಗ್ಗೆ ಹೇಳುವುದಾದರೆ. ರಾಮನ ಆದರ್ಶ ಗುಣಗಳೇ ಬಹಳ ಇದೆ. ಆದರೂ ಸಹ ಕ್ಲಿಪ್ತವಾದಂತಹ ಸಮಯದಲ್ಲಿ ರಾಮನ ಆದರ್ಶ ಗುಣಗಳನ್ನು ನಾವು ಭಾರತೀಯರಾಗಿ
ಈ ಒಂದು ಜನ್ಮದಲ್ಲಿ ನಾವು ಹುಟ್ಟಿದ ಸಾರ್ಥಕ ಕ್ಷಣಗಳನ್ನು ಪಾವನ ಮಾಡಿಕೊಳ್ಬೇಕಾದ್ರೆ ಆ ರಾಮಚಂದ್ರನ ಆದರ್ಶ ಗುಣಗಳನ್ನು ನಾವು ಬೆಳೆಸಿಕೊಳ್ಳಬೇಕು. ಮತ್ತೆ ಆ ದೇಶಕ್ಕಾಗಿ ನಾನು ಮೊದಲೇ ದೇಶಕ್ಕಾಗಿ ನಾವು ಏನನ್ನು ಕೊಡ್ತೇವೆ ನೋಡಿ, ನಾವು ಏನೂ ಕೊಡುವುದಿಲ್ಲ ದೇಶಕ್ಕಾಗಿ. ಏನು ಕೊಡ್ತಾ ಇದ್ದೇವೆ? ಏನೂ ಇಲ್ಲ. ಹಾಗಾಗಿ ದೇಶಕ್ಕಾಗಿ ನಾವು ನಮ್ಮದಾದಂತಹ ಸೇವೆಯನ್ನು ಮಾಡಬೇಕು. ಯಾವುದೇ ರೂಪದಲ್ಲಿ ಇರಲಿ, ಸಮಾಜಕ್ಕಾಗಿ ಸೇವೆಯನ್ನು ಮಾಡಬೇಕು. ಈ ರೀತಿಯಾಗಿದ್ದಾಗ ಮಾತ್ರ ಏನಾಗುತ್ತೆ ಅಂದ್ರೆ ದೇಶವು ಬೆಳೆಯುವುದರ ಜೊತೆಯಲ್ಲಿ ನಾವು ಬೆಳಿತೇವೆ. ಹಾಗಾಗಿ ರಾಮನ ಆದರ್ಶ ಗುಣಗಳನ್ನು ನಾವೆಲ್ಲ ನಮ್ಮ ಜೀವನದಲ್ಲಿ ಪರಿಪಾಲನೆ ಮಾಡಿಕೊಂಡು ನಮ್ಮ ಜೀವನವನ್ನು ಸಾಗಿಸಬೇಕು. ರಾಮರಕ್ಷಾ ಸ್ತೋತ್ರದಲ್ಲಿ ನೀವು ಓದುವುದಾದ್ರೆ ಎಲ್ಲದೂ ಇದೆ ಅದರೊಳಗೆ. ಇಡೀ ರಾಮಚಂದ್ರನ ಕಥೆಯೇ ಇದೆ. ಕಷ್ಟ ಬಂದಾಗ ಹೇಗೆ ನಡ್ಕೊಳ್ಬೇಕು, ಯಾವ ರೀತಿಯಲ್ಲಿ ಹೋಗಬೇಕು. ಹಾಗಾಗಿ ಅವನನ್ನ ರಾಮಾಯ, ರಾಮಭದ್ರಾಯ, ರಾಮಚಂದ್ರಾಯ ಹೀಗೆ ಕರೆದಂತೆ. ಒಬ್ರು ರಾಮ ಅಂತ ರಾಮಾಯ, ರಾಮ